ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಸೊ ಇವತ್ತು ದ ಮೋಸ್ಟ್ ವಂಡರ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತಹ ವಿಡಿಯೋ ಅಂತಾನೂ ಸಹ ಹೇಳ್ಬೋದು. ಅಂಡ್ ಈ ವಿಡಿಯೋನ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಇದರ ಅವಶ್ಯಕತೆ ಇದೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ. ಬೇರೆಯವ್ರಿಗೆ ನಿಜವಾಗ್ಲೂ ಶೇರ್ ಮಾಡಬೇಡಿ. ನಿಮಗೆ ಅನ್ಸಿರುತ್ತಲ್ವಾ ಇವ್ರು ತುಂಬಾ ಒಂದು ಇದರಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅಥವಾ ಏನೋ ಕೆಳಗಡೆ ಬಿದ್ದಿದ್ದಾರೆ, ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನಾನು ಹೇಳುವಂತಹ ಮಾತು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋಂಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಅಂಡ್ ಇವತ್ತು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ದ ಮೋಸ್ಟ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಇದು. ಸೊ ಇವತ್ತೇ ನಾನು ಯಾಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಮತ್ತೊಮ್ಮೆ ನನ್ನ ಒಂದು ಮ್ಯಾನಿಫೆಸ್ಟೇಷನ್ ಶುರು ಮಾಡಿದ್ದೀನಿ. ಆಲ್ರೆಡಿ ಲಾಸ್ಟ್ ಟೈಮ್ ಮಾಡಿ ಅದು ಸಕ್ಸಸ್ಸು ಆಗಿದೆ. ಸೊ ಸಕ್ಸಸ್ ಆದಮೇಲೆ ನನ್ನ ಕುಟುಂಬ ನಿಮ್ಮೆಲ್ಲರಿಗೂ ಶೇರ್ ಮಾಡಲಿಲ್ಲ ಅಂದರೆ ಅದು ನ್ಯಾಯ ಅಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿನೇ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಪೂಜೆನೂ ಆಯಿತು, ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ನಾನು ಟ್ರಾವೆಲಿಂಗ್ ವಿಡಿಯೋ ಏನು ಶೂಟ್ ಮಾಡಲಿಲ್ಲ, ಹೋಗಿ ಪೂಜೆ ಮಾಡಿಕೊಂಡು ಬಂದುಬಿಟ್ವಿ. ಸೊ ಪರಿಯಂತು ಪಾಪ ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು. ಆ್ಯಕ್ಚುಲಿ ಅವನಿಗೆ ಸ್ಕೂಲ್ ಇದೆ, ಪಾಪ ಅವನಿದ್ದಿದ್ರೆ ಚೆನ್ನಾಗಿರ್ತಿತ್ತು ಟೆಂಪಲ್ಗೆ ಹೋಗೋಕ್ಕೆ, ಬಟ್ ಮಗು ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಇರಲಿ ಪರವಾಗಿಲ್ಲ, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೋಗಿ ಬಂದ್ವಿ. ಸೊ ಅವರು ಡ್ಯೂಟಿಗೆ ಹೊರಟರು. ಸೊ ನನಗೆ ಈ ವಿಡಿಯೋ ಶೇರ್ ಮಾಡಲೇಬೇಕು, ಯಾಕಂದ್ರೆ ಆಲ್ರೆಡಿ ನನಗೆ ಅದರೊಂದು ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ ಅದು ನನಗೆ ಕಂಪ್ಲೀಟ್ಲಿ ನಾನು ಏನು ಅನ್ಕೊಂಡಿದ್ನೋ ಅದು ಆಯಿತು. ಸೊ ಮೇ ಬಿ ನಿಮ್ಮೆಲ್ರಿಗೂ ಇದು ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ಯೂಸ್ಫುಲ್ ಅಂತ ಅನಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ನಿಮ್ಮೊಂದು ಒಳ್ಳೆ ಕಮೆಂಟ್ಗಳನ್ನು ಸಹ ಹಾಕಿ. ಆಮೇಲೆ ಇದಕ್ಕೂ ಬಂದು ಬೇಡದೇ ಇರೋಂತಹ ಕಮೆಂಟ್ಗಳನ್ನು ಹಾಕಬೇಡಿ. ಸೊ ಯೂಸ್ ಆಗುವಂಥವರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಕೇಳಿಸ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ಬಂದ ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಅದೇನಾದರೂ ಸೌಂಡ್ ಬಂದರೆ ಐ ಆಮ್ ರಿಯಲಿ ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಇದು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಮಗೆ ಏನು ಬೇಕು ಅದನ್ನು ಈಗ ನಾವು ಹೇಗೆ ತಂದೆ ತಾಯಿ ಹತ್ರ ಜಗಳ ಮಾಡಿ ಕೊಡಿಸ್ಕೋತೀವಿ, ನಂಗೆ ಇದು ಬೇಕೇ ಬೇಕು ಅಮ್ಮ, ನಂಗೆ ಇದು ಬೇಕೇ ಬೇಕು ಅಪ್ಪ, ನಂಗೆ ಕೊಡಿಸ್ಲೇಬೇಕು ಅಂತ ಹೇಗೆ ಹಠ ಮಾಡಿ ತಗೋತೀವೋ, ಸೇಮ್ ನಾವು ಯೂನಿವರ್ಸ್ ಜೊತೆನೂ ಅಷ್ಟೇ ನಮಗೆ ಬೇಕಾಗಿರೋದನ್ನ ನಾವೇ ಕೇಳಿ ಪಡ್ಕೊಳ್ಳೋ ಅಂತಹ ಒಂದು ಮೆಥಡ್. ಅಂದರೆ ಇದಕ್ಕೆ ಮೀನಿಂಗ್ ಬೇರೆನೇ ಇದೆ. ಮೀನಿಂಗ್ ಮೀನ್ಸ್ ಸೆಂಟೆನ್ಸಲ್ಲಿ ಆನ್ಸರ್ ಬೇರೆ ಇದೆ. ಬಟ್ ಸಾಮಾನ್ಯವಾದವ್ರಿಗೆ ಅಂದರೆ ಲೈಕ್ ಇವಾಗ ನಿಮ್ಗೆ ಅರ್ಥ ಆಗಲ್ವಲ್ಲ ಆ ಥರ ಹೇಳಿದ್ರೆ, ಸೊ ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಎಕ್ಸಾಂಪಲ್ಸನ್ನು ಕೊಟ್ಟು ಹೇಳಿದ್ರೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಸೊ 11 ದಿನಗಳ ಕಾಲ, ಬರೋಬ್ಬರಿ 11 ದಿನಗಳ ಕಾಲ ಈ ಒಂದು ಕೆಲಸವನ್ನು ಮಾಡಿದರೆ ಮ್ಯಾನಿಫೆಸ್ಟೇಷನ್ ಅನ್ನೋ ವಿಚಾರದಲ್ಲಿ ಯಾರೆಲ್ಲ ನಂಬಿಕೆ ಇಲ್ಲ ಅಂತಿರೋ ನನ್ನ ಈ ಒಂದು ವಿಡಿಯೋನ ನೋಡಿ ನೀವು ಮಾಡಿ. ಅದಾದಮೇಲೆ ಅಕ್ಕ ನಿಜವಾಗ್ಲೂ ನನ್ನ ಲೈಫಲ್ಲೂ ನಾನು ಏನು ಅನ್ಕೊಂಡಿದ್ದೆ ಅದಾಯಿತು ಅಂತ ಹೇಳಿ ನೀವು ಆಫ್ಟರ್ 1 ಮಂತ್ 15 ಡೇಸ್ ಅಷ್ಟೊತ್ತಿಗೆ ನೀವೇ ಬಂದು ಕಮೆಂಟ್ ಹಾಕ್ತೀರಾ. ಐ ಆಮ್ ವೆರಿ ಶೋರ್ ಅಬೌಟ್ ದಟ್. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನನಗೆ ಲಾಸ್ಟ್ ನಾನು ಮಾಡಿರೋದು ಸಕ್ಸಸ್ ಆಯ್ತಲ್ವಾ. ಸೊ ಸಕ್ಸಸ್ ಆದಮೇಲೆ ನಾನು ಯೂಶ್ವಲಿ ವಿಡಿಯೋಸನ್ನು ಹಾಕೋದು. ಸೊ ಸಕ್ಸಸ್ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ. ಸೊ ಹೇಗೆ ಮಾಡಬೇಕು ಏನು ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ 11 ಇದೊಂಥರ ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ಗೆ ಬೇಗನೆ ಕನೆಕ್ಟ್ ಆಗುವಂತಹ ನಂಬರ್. ಸೊ ಒಂದೊಂದು ನಂಬರ್ಗೂ ಅದರದ್ದೇ ಆದಂತಹ ಒಂದು ವಿಶೇಷತೆ ಇದೆ, ಪ್ರಾಮುಖ್ಯತೆ ಇದೆ. ಸೊ ನಿಮಗೆ ಆ ನಂಬರ್ಗಳು ಯಾವುದು, ಯಾವ ದಿನಕ್ಕೆ ಯಾವ ಬಣ್ಣ ಹಾಕೋಬೇಕು, ಇದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದ್ದರೆ ನೀವು ಕಮೆಂಟ್ ಮಾಡಿ. ನಾನು ಅದನ್ನು ಶಾರ್ಟ್ಸ್ ಮುಖಾಂತರ ಆ ದಿನ ಏನು ವಿಶೇಷ, ಈ ದಿನ ಈ ಬಟ್ಟೆ ಹಾಕೊಂಡ್ರೆ ಯಾಕೆ ವಿಶೇಷ ಅನ್ನೋದನ್ನ ನಿಮಗೆ, ಅಂದರೆ ಆ ಬಣ್ಣಕ್ಕೆ ಯಾವ ಗ್ರಹ ಹೋಲುತ್ತೆ, ಈ ಥರ ಎಲ್ಲವನ್ನು ಬೇಕಂದರೆ ನಾನು ಶಾರ್ಟ್ಸ್ ಮುಖಾಂತರ ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರಿಗೆ ಮಾತ್ರ. ಸೊ 11 ಡೇಸಲ್ಲಿ ನಾವು ಏನು ಮಾಡಬೇಕು, ಫಾರ್ ದ ಫಸ್ಟ್ ಟೈಮ್ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಗೊತ್ತೇ ಇಲ್ಲ ಅಕ್ಕ ನಮಗೆ ನಾವು ಹೆಂಗೆ ಮಾಡಬೇಕು ಅಂತ ಅನ್ನೋರು ಜಸ್ಟ್ ಸೈಲೆಂಟ್ ಆಗಿರುವ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ 11 ಯಾಕೆ 11 ಅನ್ನೋದು ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು. ಸೊ 11 ತುಂಬಾ ಮುಖ್ಯ ಈ ಒಂದು ಮ್ಯಾನಿಫೆಸ್ಟೇಷನ್ಗೆ.
ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ಮ್ಯಾನಿಫೆಸ್ಟೇಷನ್ ಅಂದರೆ 11 ಬಂತು, ಓಕೆ 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 ಹಂಗಲ್ಲ. ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ರೂ ಅದಕ್ಕೂ ಒಂದು ವಿಧಾನ ಅಂತ ಇರುತ್ತೆ. ಆ ವಿಧಾನವನ್ನು ನೀವು ಫಾಲೋ ಮಾಡಬೇಕು. ಸೊ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವಾಗ ಪ್ರತಿದಿನ 11 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ, ಅದು AM ಆದರೂ ಪರವಾಗಿಲ್ಲ, PM ಆದರೂ ಪರವಾಗಿಲ್ಲ, ದಿನಕ್ಕೆ 1 ಬಾರಿ. ನೀವು ಅನ್ಕೋಬೋದು, ಅಕ್ಕ ಬೆಳಗ್ಗೆ ನಾನು ಅನ್ಕೋಬೇಕಿತ್ತು, ಮಿಸ್ ಆಗ್ಬಿಡ್ತಕ್ಕ, ನಾನು ಏನು ಮಾಡಲಿ ಅಂತ. ಅದಕ್ಕೇನು ಏನು ಮಾಡ್ತೀರಾ, ಅಲಾರಾಮ್ಗಳನ್ನು ಇಟ್ಕೊಳ್ಳಿ. ಅಲಾರಾಮ್ ಒಂದು 5 ಮಿನಿಟ್ಸ್ ಬಿಫೋರ್ 11 ಅಂತ ಇದೆ ಅಲ್ವಾ, ಅದಕ್ಕಿಂತ ಒಂದು 5 ಮಿನಿಟ್ಸ್ ಬ್ಯಾಕ್ ಅಲಾರಾಮ್ ಇಟ್ಕೊಳ್ಳಿ. 5 ನಿಮಿಷಕ್ಕೆ ಮುಂಚೆ ನಿಮ್ಗೆ ಅಲಾರಾಮ್ ಹೊಡ್ಕೊಂಡಾಗ ನಿಮ್ಮ ಮೈಂಡ್ ಎಲ್ಲೇ ಹಾರಾಡ್ತಾ ಇದ್ರೂ ಆ ತಕ್ಷಣಕ್ಕೆ ನೀವು ಅದನ್ನು ಕರೆಸಿ ಒಂದು 2 ನಿಮಿಷ ಧ್ಯಾನದಲ್ಲಿ ಕುತ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗತ್ತೆ. ಕುತ್ಕೊಂಡಿದ ತಕ್ಷಣ 11 ಬಂತು, ಓ ಮೈ ಗಾಡ್, ಓಕೆ ಓಕೆ ಹಂಗಲ್ಲ. ಸೊ ಇದನ್ನು ಮಾಡಬೇಕಂದ್ರೆ ತುಂಬ ಕಷ್ಟನೂ ಇದೆ, ಸ್ವಲ್ಪ ಎಫರ್ಟನ್ನು ನೀವು ಹಾಕಬೇಕಾಗತ್ತೆ. ಸೊ ಫಸ್ಟಿಗೆ 11 ನೀವು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ದಟ್ ಏನೆಲ್ಲ ಮಾಡಬೇಕು ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಫಸ್ಟಿಗೆ ಇದಕ್ಕೆ ನೀವು ಸ್ನಾನ ಮಾಡ್ಕೋಬೇಕು, ರೆಡಿ ಆಗಬೇಕು ಆ ಥರ ಏನೂ ಇಲ್ಲ. ನೀವು ಹೇಗಿದ್ದೀರೋ ಹಾಗೇ 5 ನಿಮಿಷದ ಮುಂಚೆ ನಿಮ್ಮ ಮನಸ್ಸನ್ನು ಸ್ಥಗಿತದಲ್ಲಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ಮನಸ್ಸನ್ನು ಬೇರೆ ಎಲ್ಲೂ ಹೋಗೋಕ್ಕೆ ಬಿಡಬೇಡಿ. ನಿಮ್ಮ ಮನಸ್ಸು, ನಿಮ್ಮ ಮೈಂಡು ಎರಡೂ ಒಂದೇ ಜಾಗದಲ್ಲಿ ಇರೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ ವಿತಿನ್ 5 ಮಿನಿಟ್ಸಲ್ಲಿ. ಸೊ 11 ಬರೋಕ್ಕಿಂತ ಮುಂಚೆ ಕುತ್ಕೊಳ್ಳಿ, 5 ನಿಮಿಷ ಕಣ್ಮುಚ್ಚಿ ದೀರ್ಘವಾಗಿ ಒಂದು 2-3 ಸತಿ ಉಸಿರಾಡಿ. ಅಲ್ಲಿಗೆ ನಿಮ್ಮ ಮನಸ್ಸು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸೊ ಅಲ್ಲಿಗೆ ಒಂದು 2 ನಿಮಿಷ ಬೇಕಾಗತ್ತೆ ಈ ಉಸಿರನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. 2 ಮಿನಿಟ್ಸ್ ಅಲ್ಲೋಯ್ತು. ಇನ್ನು ಮಿಕ್ಕಿರೋ 3 ಮಿನಿಟ್ಸಲ್ಲಿ ನಿಮಗೆ ಯಾವ ವಿಶ್ ಬೇಡ್ಕೋತಾ ಇದ್ದೀರಾ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದೇ ವಿಷಯನ ಬೇಡ್ಕೋಬೇಕು. ಹೆಂಗೋ 11 ಬಂದಿದೆ, ನಾನು 10 ವಿಶ್ ಬೇಡ್ಕೊಬಿಡೋಣ. ನೋ, ಒಂದೇ ವಿಶ್. ಎಕ್ಸಾಂಪಲ್ ಹೇಳ್ತೀನಿ ನಾನು. ನನಗೆ ಪ್ರಮೋಷನ್ ಆಗಬೇಕು ಅನ್ನೋದನ್ನು ನೀವು ಒಂದು 2 ಮಿನಿಟ್ಸ್ ಧ್ಯಾನ ಆದಮೇಲೆ ಫೀಲ್ ಮಾಡ್ಕೊಳ್ಳಿ ದಟ್ ನನಗೆ ಪ್ರಮೋಷನ್ ಸಿಕ್ಕಿದೆ, ಪ್ರಮೋಷನ್ ಕೊಟ್ಟಿರೋ ನಮ್ಮ ಮ್ಯಾನೇಜರ್ ಎಲ್ಲರೂ ನನಗೆ ವಿಶ್ ಮಾಡ್ತಾ ಇದ್ದಾರೆ, ದೇ ಆರ್ ಕಂಗ್ರ್ಯಾಚುಲೇಟಿಂಗ್ ಮೀ ಅನ್ನೋ ಥರ ವಿಜುವಲೈಸನ್ನು ಮಾಡ್ಕೊಳ್ಳಿ ಆ 3 ಮಿನಿಟ್ಸಲ್ಲಿ. ಬಿಫೋರ್ 5 ಮಿನಿಟ್ಸಲ್ಲಿ ನಾನು ಹೇಳ್ತಾ ಇರುವಂಥ ವಿಚಾರಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಓಕೆನಾ. ಬಿಫೋರ್ ದಟ್ 3 ನಿಮಿಷಕ್ಕೆ ನಿಮ್ಮ ಆ ಒಂದು ವಿಶ್ ಏನಿದೆಯಲ್ಲ ಅದು ಆಗಿರೋ ಥರ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸರಿಯಾಗಿ ಇನ್ನು 1 ಮಿನಿಟ್ ಇದೆ, 11:10 ಇನ್ನು 1 ಮಿನಿಟ್ ಇದೆ. ಆವಾಗ ನಿಮ್ಮ ಕಣ್ಣನ್ನು ಓಪನ್ ಮಾಡಿ ಆ 1 ನಿಮಿಷಗಳ ಕಾಲ ಆ ವಿಜುವಲೈಸನ್ನು ನಿಮ್ಮ ಕಣ್ಣು ಮುಂದೆ ಬರ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಏನು ನೀವು ವಿಜುವಲೈಸ್ ಮಾಡ್ಕೊಂಡ್ರಲ್ಲ ಅದು ಕಣ್ಣು ತೆರೆದಾಗ ನಮ್ಮ ಮುಂದೆ ಆ ವಿಜುವಲನ್ನು ನೀವು ಮಾಡ್ಕೊಳ್ಳಿ. ಕರೆಕ್ಟಾಗಿ 11 ಆಗುತ್ತೆ. ಆಗ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅನ್ನೋ ಥರದಲ್ಲಿ ವಿಶನ್ನು ಯೂನಿವರ್ಸ್ಗೆ ಕಳಿಸ್ಕೊಡಿ. ಹೇಗೆ ಕಳಿಸ್ಕೊಡ್ಬೇಕು ಗೊತ್ತಾಗದೇ ಇರೋರಿಗೆ ನಾನು ಹೇಳ್ತಾ ಇರುವಂಥದ್ದು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಪ್ರಮೋಷನ್ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಇದನ್ನು ಕನ್ನಡದಲ್ಲೂ ಸಹ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ವಿಶ್ವಶಕ್ತಿಗೆ, ನನ್ನ ಈ ಒಂದು ಕೋರಿಕೆಯನ್ನು ನೆರವೇರಿಸಿ ನನಗೆ ನನ್ನ ಉದ್ಯೋಗದಲ್ಲಿ ಪ್ರಮೋಷನ್ ಸಿಕ್ಕಿದೆ, ಇದಕ್ಕಾಗಿ ನಾನು ವಿಶ್ವಶಕ್ತಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಹೇಳಿ 11 ಆ ಟೈಮಲ್ಲಿ 12 ಬರೋ ಅಷ್ಟೊತ್ತವರೆಗೂ ನೀವು ಅದನ್ನು ಬಾಯಿಂದ ಹೇಳ್ತಾನೆ ಇರಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಈ ಥರ ನೀವು ಹೇಳಬೇಕಾಗತ್ತೆ. ಇದೇ ಥರ ನಾನು ಏನು ಹೇಳಿದ್ದೀನಿ ದಯವಿಟ್ಟು ಒಂದೊಂದು ವರ್ಡನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ನೀವು 11 ದಿನಗಳ ಕಾಲ ನೀವು ಮಾಡಬೇಕಾಗತ್ತೆ. 11ಗೆ ಬೆಳಗ್ಗೆ ಆದರೂ ಓಕೆ, ಸಾಯಂಕಾಲ ಆದರೂ ಓಕೆ. ಅಲಾರಾಮ್ ಇಟ್ಕೊಳ್ಳಿ, ಯಾಕಂದರೆ ನಮಗೆ ಬೇಕು ಅನ್ನೋದನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಮಾಡಲೇಬೇಕು. ಸೊ ನಾನು ಯಾವಾಗ ಶುರು ಮಾಡಿದೆ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಲಾಸ್ಟ್ ಫ್ರೈಡೇ 6th ಜೂನಲ್ಲಿ ನಾನು ಶುರು ಮಾಡಿದೆ. ಅವತ್ತಿಂದ 11 ಡೇಸ್ ಕಂಪ್ಲೀಟ್ ಆಯಿತು. 11 ಡೇಸ್ ಆದಮೇಲೆ ಜೂನು, ಇವಾಗ ಆಗಸ್ಟ್ 1 ಇವತ್ತು. ಅಲ್ಲಿಂದ ಮಿನಿಮಮ್ ನನಗೆ ಆ ವಿಶ್ ಕಂಪ್ಲೀಟ್ ಆಗೋಕ್ಕೆ 1 ಮಂತ್ ತಗೊಳ್ತು. ಅದು ಏನು ವಿಶ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಅದು ಮೈ ಗಿಫ್ಟ್, ಯೂನಿವರ್ಸ್ ನನಗೆ ಕೊಟ್ಟಿರುವಂತಹ ಗಿಫ್ಟ್. ಸೊ ಅದನ್ನು ನಾನು ಎಲ್ಲೂ ಶೇರ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಬಟ್ ಆ ವಿಶ್ ನನಗೆ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ
ಗ್ರೇಟ್ಫುಲ್ ಟು ಯೂನಿವರ್ಸ್. ಇದನ್ನು ಹೇಳ್ಬೋದು ಅಷ್ಟೇನೆ. ಸೊ ಇವಾಗ ನೆಕ್ಸ್ಟು ನಿಮಗೆ ಡೌಟ್ ಇದ್ದರೆ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಫೋಟೋನ. ನಾನು ಮೊದಲು ಸ್ಟಾರ್ಟ್ ಮಾಡಿರೋದು ವಿತ್ ಸ್ಕ್ರೀನ್ಶಾಟ್ ತೊಗೋತೀನಿ. ಯಾಕೆ ಅಂದರೆ ಇವತ್ತಿನ ದಿನ ಐ ಕಂಪ್ಲೀಟೆಡ್ ಅಂದರೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಥರ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಲಾಸ್ಟ್ ಮಂತ್ ಅಂದರೆ ಜೂನಲ್ಲಿ 6th ನಾನು ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಇದು. ಅಲ್ಲಿಂದ 11 days ಮಾಡಿದೆ. ಅದಾದಮೇಲೆ ನನಗೆ 1 month ತಗೊಳ್ತು ನನಗೆ ಆ ಗಿಫ್ಟ್ ಬರಲಿಕ್ಕೆ, ಆ ಒಂದು ಮ್ಯಾನಿಫೆಸ್ಟೇಷನ್ ನೆರವೇರೋದಕ್ಕೆ. ಸೊ ಅಟ್ ಪ್ರೆಸೆಂಟ್ ನಾನು ನೋಡಿ ಇವತ್ತು ಬೆಳಗ್ಗೆ ಆಗಸ್ಟ್ ಅಲ್ವಾ, ಇವತ್ತು ಬೆಳಗ್ಗೆ ನಾನು ಮತ್ತೆ 11/11 ಮ್ಯಾನಿಫೆಸ್ಟೇಷನ್ನ ಶುರು ಮಾಡಿದ್ದೀನಿ. ಅದ್ರದ್ದು ಫೋಟೋ ನಾನು ಇಲ್ಲಿ ಹಾಡ್ತೀನಿ, ನೀವು ನೋಡ್ಬೋದು. ನೋಡಿದ್ರಾ? ಸೊ ಹೀಗೆ ನನಗೆ ಆಲ್ರೆಡಿ ಒಂದ್ಸತಿ ಸಕ್ಸಸ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಗೂ ಸಹ ಒಳ್ಳೇದಾಗತ್ತೆ. ಡೆಫಿನೆಟ್ಲಿ ನೀವು ಈ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.